ಸರ್ ನಾನು ಒಂದು 7 ವರ್ಷದಿಂದ ಗಾಡಿ ಓಡ್ತಿದ್ದೀನಿ. 2.3 ಅವು ಇವು ಹಳೆ ಗಾಡಿಗಳು, ಹಳೆ ಮಾಡಲ್ಗಳು. ಆದ್ರೆ ಈ ಗಾಡಿ ಮಾತ್ರ ತುಂಬಾ ಚೆನ್ನಾಗೈತೆ. ಯಾಕಂದ್ರೆ ನಾವು ಇವತ್ತೇ ನೋಡ್ತಾ ಇರೋದು ಗಾಡಿ. ಈಗ ಗಾಡಿ ಅಂತಂದ್ರೆ ಒಂದ್ ಫೈಬರ್ ಇಲ್ಲ ಗಾಡಿಯಲ್ಲಿ. ತುಂಬಾ ಚೆನ್ನಾಗಂತಂದ್ರೆ ಒಂದ್ಸತಿ ಸ್ಟಾರ್ಟ್ ಮಾಡಿದ್ ನೋಡಿದೀವಿ. ಎಲ್ಲಾ ಗಾಡಿಗಳು ಒಂದೊಂದ್ ತರ ಸೌಂಡ್ ಇದ್ರೆ ಇದಕ್ಕೆ ಒಂಥರ ಸೌಂಡ್ ಎಲ್ಲ ಕೀ ಬಡಿಸ್ಬಿಟ್ಟಿದ್ದಾರೆ. ಎಷ್ಟು ಅಂತ ಕೀ ಆನಿಲ್ಲ. ಎಷ್ಟು ಅಂತಂದ್ರೆ ಇಂಜನ್ ಒಂಚೂರು ದೊಡ್ಡದು, ಗಾಡಿಗಿನ ಸ್ವಲ್ಪ ದೊಡ್ಡದನೇ ಇದೆ. ಒಂಚೂರು ಇದು ಇಲ್ಲ. ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಗಾಡಿ ಇಂಜನ್ ದೊಡ್ಡದು. ಒಂಥರ ಸ್ಟಾರ್ಟ್ ಮಾಡಿದ್ರ ಮೇಲೆ ಸೌಂಡ್ ಚೆನ್ನಾಗೈತೆ. ಗಾಡಿ ರನ್ನಿಂಗು 20ರಿಂದ 26 ಗಂಟೆನೂ ಹೋಗುತ್ತೆ ಗಾಡಿ. ಕೆಲಸ ಮಾಡಕ್ಕೂ ಏನಿಲ್ಲ, ತೊಂದ್ರೆ ಇಲ್ಲ. ಡ್ರಮ್ ಏನು ಎತ್ತಲ್ಲ, ಆದ್ರೆ ಡ್ರಮ್ ಮಾತ್ರ ಒಳಗಡೆ ತುಂಬಾ ಅಂದ್ರೆ ತುಂಬಾನು ಚೆನ್ನಾಗೈತೆ. ಎಷ್ಟು ಅಂತಂದ್ರೆ ಒಂದೊಂದು ಅಡಿ ಮೇಲೆ ಇದೆ ಡ್ರಮ್ ರಿಂಗು. ಅದು ನೋಡಿ ಒಂದ್ಸತಿ ಮಾಡ್ಕೊಂಡು ನೋಡ್ಕೊಳ್ಳಿ, ನೋಡೋಣ ಬನ್ನಿ. ಇಲ್ಲಿ ಯಾವುದೇ ಕಾಲ ಆದ್ರೂ ಟಚ್ ಆದ್ರೂ ಒಂಚೂರು ಏನೋ ಬೆಂಡಕಾಲ ಇದು. ಯಾಕಂದ್ರೆ ಇದು ಅಷ್ಟು ದಪ್ಪ ಜಾಸ್ತಿ ಇದೆ. ಆಮೇಲೆ ದೊಡ್ಡದು, ಅದನ್ನು ದೊಡ್ಡದು, ಅಲ್ಲಿ ಮೇಲ್ಗಡೆ ಆಫರ್ ಎಲ್ಲಾನು ದೊಡ್ಡ ಇದೆ. ಏನು ತೊಂದ್ರೆ ಇಲ್ಲ. ಸ್ವಲ್ಪ ಜಾಸ್ತಿ ಇದೆ ನೋಡಿ ಸ್ಪೀಡ್ ಬನ್ನಿ ಸರ್. ಡಬಲ್ ಸಿಲಿಂಡರ್ ಇದಕ್ಕೆ. ಡಬಲ್ ಸಿಲಿಂಡರ್ ಎಷ್ಟು ಸ್ವಲ್ಪ ಸ್ಪೀಡ್ ಆಗುತ್ತೆ ಎಲ್ಲಾನು, ಏನೋ ತೊಂದ್ರೆ ಇಲ್ಲ. ಚೆನ್ನಾಗಿದೆ, ಏನೋ ತೊಂದ್ರೆ ಆಗಲ್ಲ ಗಾಡಿ ತಗೊಂಡ್ರೆ. ಇದು 2.5 ಎಲ್ಲ ಗಾಡಿ 360 300 ಹಿಂಗ್ ಕೊಟ್ಟಿದ್ದಾನೆ. ನೀರಿನ ಟ್ಯಾಂಕ್ 2 ಸೇರಿಂದ. ಇವು 2 ಸೇರ್ಬಿಟ್ಟು 500 ಲೀಟರ್ ಬರುತ್ತೆ ಇದು ಟ್ಯಾಂಕ್. ಟ್ಯಾಂಕ್ ಈಗ ಇರೋದು 60 ಲೀಟರ್ ಬರುತ್ತೆ. ಆದ್ರೆ ಈ ಗಾಡಿಗೆ ಮಾತ್ರ 100 ಲೀಟರ್ ಇರೋದು. ಏನೋ ತೊಂದರೆ ಆಗಲ್ಲ ಗಾಡಿ ಮಾತ್ರ. ತುಂಬಾ ಚೆನ್ನಾಗಿದೆ. ಇಂಜನ್ ಒಳಗಡೆನೂ ಕೈ ಹಾಕ್ಬೋದು. ಅಂದ್ರೆ ಈಗ ಎಲ್ಲಾ ಗಾಡಿಗಳು ಬಂದಿರೋ ರೀತಿ ನೋಡಿದ್ರೆ ಇಂಜನ್ ಆಗಲ್ಲ, ಕೈ ಹಾಕಕ್ಕೂ ಆಗಲ್ಲ. ನಾವೆಲ್ಲ ಚೆಕ್ ನೋಡಿದಾಗ ಗಾಡಿ ಮಾತ್ರ ಚೆನ್ನಾಗೈತೆ ಗಾಡಿ. ಈಗ ಹೆಂಗೆ ಮಾಡಿದ್ರು ನಮ್ದು ಚೆನ್ನಾಗೈತೆ. ನಾವು ನೋಡ್ಬಿಟ್ಟಿಗೆ ತುಂಬಾ ಚೆನ್ನಾಗೈತೆ. ನಾನು 7 ವರ್ಷದಿಂದ ಗಾಡಿ ಓಡ್ತಿದ್ದೀನಿ.